ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ. ಸರ್ಕಾರದ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೋ ಮಂದಿ ಕನಸು ಕಾಣ್ತಿದ್ದಾರೆ. ಅದರಲ್ಲೂ ಮಿಡಲ್ ಕ್ಲಾಸ್ ಮಂದಿಯ ಐಷಾರಾಮಿ ಕನಸುಗಳಲ್ಲಿ ಸರ್ಕಾರ ಕೆಲಸ ಪಡೆಯಬೇಕು ಅನ್ನೋದು ಕೂಡ ಒಂದು. ಈ ಸರ್ಕಾರಿ ಕೆಲಸ ಪಡೆಯುವುದಕ್ಕೆ ಲಕ್ಷಾಂತರ ಮಂದಿ ಯುವಕ ಯುವತಿಯರು ಹಗಲು ರಾತ್ರಿ ಎನ್ನದೆ ಕಷ್ಟಪಡ್ತಿದ್ದಾರೆ. ಆದರೆ ಇಲ್ಲೊಬ್ಬ ಯುವಕ 50 ಬಾರಿ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಪ್ರಯತ್ನ ಕೈಗೂಡದಿದ್ದಕ್ಕೆ ಅಂತಿಮವಾಗಿ ಸಾವಿನ ದಾರಿ ಹಿಡಿದಿದ್ದಾನೆ. ಈ ಹುಡುಗ ಸಾಮಾನ್ಯ ಅಲ್ಲ. ಬಿಟೆಕ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದ. ಕೊನೆಯದಾಗಿ ತಂದೆಗೆ ಪತ್ರ ಬರೆದು ಸಾವಿನ ಮನೆ ಸೇರಿದ್ದಾನೆ. ಆ ಮನಕಲಕುವ ಘಟನೆ ಎಂಥವರ ಕಣ್ಣಲ್ಲಿ ನೀರು ಬರುತ್ತೆ. ಹೌದು, ಕೇವಲ 23 ವರ್ಷದ ಯುವಕ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ಪಡೆದುಕೊಂಡಿದ್ದ. ಉತ್ತಮ ಶೈಕ್ಷಣಿಕ ಸಾಧನೆ ಇದ್ರೂ ಸರ್ಕಾರಿ ಉದ್ಯೋಗ ಪಡೆಯುವ ಕನಸು ನನಸಾಗಲಿಲ್ಲ. ಹಲವು ವರ್ಷಗಳಿಂದ ವಿವಿಧ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳನ್ನ ಕೂಡ ಬರೆದಿದ್ದ. ಆ ಯುವಕ ಏನಿಲ್ಲ ಅಂದ್ರೂ 50 ಬಾರಿ ಪ್ರಯತ್ನ ಮಾಡಿದ್ದಾನೆ. ಕೊನೆಗೆ ಯಶಸ್ಸು ಸಿಗಲಿಲ್ಲ ಅಂತ ಸಾವನ್ನಪ್ಪಿದ್ದಾನೆ. ಇನ್ನು ಆತ್ಮಹತ್ಯೆಗೂ ಮುನ್ನ ಯುವಕ ತಂದೆಗೆ ಪತ್ರವನ್ನ ಬರೆದು ಕ್ಷಮೆಯನ್ನ ಕೇಳಿದ್ದಾನೆ. ಆತ ಎಷ್ಟೇ ಪ್ರಯತ್ನ ಪಟ್ಟರೂ ಸರ್ಕಾರಿ ಉದ್ಯೋಗ ಸಿಗಲಿಲ್ಲ ಅಂತ ಕೂಡ ಬರೆದುಕೊಂಡಿದ್ದಾನೆ. ಈ ಒಂದು ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ.